ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಆರೋಗ್ಯ ಮತ್ತು ಪೌಷ್ಟಿಕ ಸಪ್ತಾಹ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗೋಪಾಲಪುರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮವನ್ನು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದು, ಈ ದಿನ ಗೋಪಾಲಪುರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮದ ಬಗ್ಗೆ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಮೂಡಿಸಲಾಯಿತು. ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ಅದೇ ರೀತಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ವರ್ಷಕ್ಕೆ ಒಂದು ಸರಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಸೇರಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕಾಂಶದ ಬಗ್ಗೆ ಅರಿವು ಮೂಡಿಸಿ ಹುಟ್ಟುವ ಮಕ್ಕಳು ಒಳ್ಳೆಯ ಆರೋಗ್ಯವಂತರಾಗಿ ಹುಟ್ಟಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಾರ್ವತಮ್ಮ ಎಸಿಡಿಪಿಒ, ಸುಫಿಯಾ ಬಿ ಸಿಡಿಪಿಒ, ಕಚೇರಿಯ ಮೇಲ್ವಿಚಾರಕರು ಗೀತಾರಾಜ್ ಸಿಡಿಪಿಒ ಸಿಬ್ಬಂದಿ ಹಾಗೂ ಕೋಟಗಲ್ ವ್ಯಾಪ್ತಿಗೆ ಒಳಪಟ್ಟಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. ಇದು ವರ್ಷ ಪೂರ್ತಿ ನಡೀತದೆ ಪ್ರೋಗ್ರಾಮ್. ಅಂದರೆ ಸುಮ್ಮನೆ ಮಾತಾಡ್ಸ್ಕೊಂಡು ಮಾಡ್ತಾ ಇದ್ರು. ವರ್ಷ ಪೂರ್ತಿನೂ ಪೋಷಣೆ ಅಭಿಯಾನ ಅಂತ ಮಾಡೋದಿಲ್ಲ. ಈ ಥರ ಪೋಷಣೆ ಕೊಡಬೇಕು ಗೌರ್ಮೆಂಟಿಂದ ಎಲ್ಲದನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಅದೇ ಥರ ಸಪ್ಲೈ ಇದು ಮಾಡೋದು ವರ್ಷ ಪೂರ್ತಿ ಅಂದರೆ ಪ್ರತಿ ವರ್ಷನೂ ಪ್ರತಿ ದಿವಸನೂ ಮಕ್ಕಳಿಗೆ ಮೊಟ್ಟೆ ಹಾಲು ಯಾರು ಇದೇ ಥರ ಮಕ್ಕಳಿದ್ದಾರೆ ಪೌಷ್ಟಿಕ ಮಕ್ಕಳು ಆ ಮಕ್ಕಳಿಗೆ ಎಲ್ಲ ಇದನ್ನ ನಾವು ಸ್ವಾತಂತ್ರ್ಯ ದಿನಾಚರಣೆ ಯಾವ ಥರ ಆಚರಣೆ ಮಾಡ್ತೀವಿ ಅದೇ ಥರ ಇದನ್ನು ವರ್ಷಕ್ಕೆ ಒಂದ್ಸತಿ ಕಂಟಿನ್ಯೂ ಇರೋದನ್ನ ವರ್ಷ ಪೂರ್ತಿ ಈ ದಿನ ಗೋಪಾಲಪುರದಲ್ಲಿ 2022 ಎಲ್ಲ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದು, ಅದೇ ರೀತಿ ಈ ದಿನ ಗೋಪಾಲಪುರ ಅಂಗನವಾಡಿ ಕೇಂದ್ರದಲ್ಲಿಯೂ ನಾವು ಪೋಷಣೆ ಮಾಸಾಚರಣೆಯನ್ನು ಹಮ್ಮಿಕೊಂಡು ಈ ದಿನ ಬಂದ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ತಿಳುವಳಿಕೆಯನ್ನು ನೀಡಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕ ಶಿಬಿರ ಅಂತ ಮಾಡ್ತೀವಿ ತಿಂಗಳಿಗೆ ಒಂದ್ಸಲ. ಅದೇ ಥರ ವರ್ಷಕ್ಕೊಂದ್ಸಲ ಪೋಷಣೆ ಮಾಸಾಚರಣೆ ಅಂತ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ತಿಂಗಳು ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ. ಅದೇ ಥರ ಸರ್ಕಲ್ಗೆ ಒಂದು ದಿನ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತೀವಿ. ಇದರಿಂದ ಏನಂತಂದರೆ ಗರ್ಭಿಣಿ ಬಾಣಂತಿಯರಿಗೆ ಯಾವ ಥರ ಪೋಷಕಾಂಶಗಳು ಸಿಗುತ್ತೆ, ಏನು ಆಹಾರ ತಗೋಬೇಕು ಅಂತ ಒಂದು ಗರ್ಭಿಣಿ ಬಾಣಂತಿಯರಿಗೆ ಮಕ್ಕಳಿಗೆ ಒಂದು ತಿಳುವಳಿಕೆ ನೀಡೋದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕಾರ್ಯಕ್ರಮ ಮತ್ತು ರಾಜ್ಯ ಸರ್ಕಾರ ಕಾರ್ಯಕ್ರಮ ಎರಡೂ ಆಗಿರೋದ್ರಿಂದ ಪ್ರತಿ ಅಂಗನವಾಡಿಯಲ್ಲೂ ಸಹ ಪೋಷಣೆ ಮಾಸಾಚರಣೆ ಪ್ರತಿ ತಿಂಗಳು ಮಾಡ್ತೀವಿ. ಪ್ರತಿ ತಿಂಗಳಲ್ಲ, ಸೆಪ್ಟೆಂಬರ್ ತಿಂಗಳು ಮಾಡ್ತೀವಿ. ವರ್ಷಕ್ಕೊಂದ್ಸಲ ಒಂದು ಸರ್ಕಲಲ್ಲಿ ಒಂದು ಕಡೆ ಇದು ಗರ್ಭಿಣಿ ಬಾಣಂತಿಯರಿಗೆ ನಾವು ಪೌಷ್ಟಿಕಾಂಶ ಯಾವ ಥರ ತಗೋಬೇಕು, ಅವರು ಯಾವ ಥರ ಜೀವನದಲ್ಲಿ ಅಳವಡಿಕೆ ಮಾಡಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ನಾವು ಆಯೋಜಿಸಿದ್ದೀವಿ. ಸದ್ಗಮಯ ಸಮತೋಮ ಜ್ಯೋತಿರ್ಗಮಯ ನೃತ್ಯಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇದೆಲ್ಲ ಓದಿದ್ದಾರೆ, ಎಲ್ಲ ಪೇಂಟಿಂಗ್ ಓದಿದ್ದಾರೆ.